Good morning, children. Last class I finished Swami Vivekananda. All of you fill the textbook. And next class, next part अनुशासन और अनुशासन ही शासन है. अनुशासन ही शासन है. पाठ 4 अनुशासन ही शासन है. अनुशासन means discipline. Discipline. ನೀವು ಏನೇನು ಡಿಸಿಪ್ಲಿನ್ ಆಗಿರ್ತೀರಾ? ನೆಕ್ಸ್ಟ್ ಶಾಸನ means rules. ಎಲ್ಲಿ ಡಿಸಿಪ್ಲಿನ್ ಆಗಿರ್ತೀರೋ ಅಲ್ಲಿ ರೂಲ್ಸ್ ನ ಫಾಲೋ ಮಾಡ್ತೀರಾ. ಎಲ್ಲೆಲ್ಲಿ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನೀವು ಸ್ಕೂಲಲ್ಲಿ ಡಿಸಿಪ್ಲಿನ್ ಅಲ್ಲಿ ಡಿಸಿಪ್ಲಿನ್ ಆಗಿರ್ತೀರಾ, ಅಲ್ಲಿ ಏನ್ ರೂಲ್ಸ್ ಇರುತ್ತೋ ಅಲ್ಲಿ ಫಾಲೋನ ಮಾಡ್ತೀರಾ. ನೆಕ್ಸ್ಟ್ ಬೇರೆ ಯಾವ ಕಡೆ ಮಾಡ್ತೀರಾ? ರೋಡಲ್ಲಿ ಬರ್ಬೇಕಾದ್ರೆ ಯಾವ ತರ ಮಾಡ್ತೀರಾ? ನೀವು ಸೆಂಟ್ರಲ್ ರೋಡಲ್ಲಿ ನಡ್ಕೊಂಡು ಬರ್ತೀರಾ? ಇಲ್ಲ. ಯಾಕೆ? ಅದು ರೋಡಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ, ನೀವು ಮಿಡಲ್ ರೋಡಲ್ಲಿ ನಡ್ಕೊಂಡು ಬರ್ತೀರಾ. ಯಾವ ತರ ಬರ್ತೀರಾ? ಈಗ ನಿಮ್ಮ ಮನೆ ಹತ್ರ ಇದ್ರೆ ನಡ್ಕೊಂಡು ಸೀದಾ ಸ್ಕೂಲ್ಗೆ ಬರ್ತೀರಾ. ಫುಟ್ಪಾತ್ ಅಲ್ಲಿ ನಡ್ಕೊಂಡು ಬರ್ತೀರಾ ಅಲ್ವಾ? ರೋಡ್ ಸೈಡ್ ಅಲ್ಲೇ ನಡ್ಕೊಂಡು ಬರ್ತೀರಾ. ಮಿಡ್ ರೋಡಲ್ಲಿ ಯಾಕೆ ನಡ್ಕೊಂಡು ಬರಲ್ಲ? ವೆಹಿಕಲ್ಸ್ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೈಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತೀರಾ. ಒಬ್ಬೊಬ್ಬರು ಏನ್ ಮಾಡ್ತಾರೆ? ಸ್ಕೂಲ್ಗೆ ಟೂ ವೀಲರ್ ಅಲ್ಲಿ ಬರ್ತಾರೆ, ಬೈಕಲ್ಲಿ ಬರ್ತಾರೆ, ಸೈಕಲ್ ಅಲ್ಲಿ ಬರ್ತಾರೆ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಒಬ್ಬೊಬ್ರು ಬಸ್ ಅಲ್ಲಿ ಬರ್ತಾರೆ. ತುಂಬಾ ಕಡೆಯಿಂದ ಬಂದ್ರು ಬಟ್ ಅವರು ರೂಲ್ಸ್ ನ ಫಾಲೋ ಮಾಡ್ಕೊಂಡೇ ಬರಬೇಕು. ಯಾವ ತರ ರೂಲ್ಸ್ ಫಾಲೋ ಮಾಡ್ತಾರೆ? ಇವಾಗ 3 ಲೈಟ್ಸ್ ಇರುತ್ತೆ ಅಲ್ವಾ? ಗ್ರೀನ್, ರೆಡ್, ಯೆಲ್ಲೋ 3 ಲೈಟ್ಸ್ ಇರುತ್ತೆ. ಆ ಲೈಟ್ಸ್ ಏನಕ್ಕೆ ಸಂಕೇತ ಆಗಿರೋದು? ಇದೆ ಶಾಸನ ಅನುಶಾಸನ ಆ ಲೆಸನ್ ಒಂದು ನಿಯಮಗಳು ಏನೇನಿದೆ ಅನ್ನೋದು ಎಂಬುದೇ ಕೊಟ್ಟಿದ್ದಾರೆ. ಓಕೆ, इस कविता के कवि अनुशासन ही शासन है. इस कविता के कवि डॉक्टर रमेश मिलन है. डॉक्टर रमेश मिलन अनुशासन ही शासन का कवि है. उसका जन्म 7 जुलाई 1946 में उसका जन्म हुआ है. स्थल उत्तर प्रदेश में उसका स्थल है. उसका जन्म कब हुआ? 7 जुलाई 1946 में उत्तर प्रदेश में उसका जन्म हुआ है. रचनाएं सोने की मछली, मेहनत की महक आदि कविताएं उसने लिखा है. मैं इधर 2 लिखा हूँ. कौन सा है? सोने की मछली, मेहनत की महक आदि है. राधि मीन्स एक्सेट्रा. ತುಂಬಾ ರಚನೆಗಳಿದೆ, ನಾನು 2 ಮಾತ್ರ ಬರ್ತೀನಿ. ಓಕೆ ಚಿಲ್ಡ್ರನ್, ಅನುಶಾಸನ ಹಿ ಶಾಸನ ಅಂದ್ರೆ ನಾವು ರೂಲ್ಸ್ ನ ಕಾಪಾಡಬೇಕು. ಯಾವ ತರ ಕಾಪಾಡ್ತೀರಾ? ಫಾಲೋ ಟ್ರಾಫಿಕ್ ರೂಲ್ಸ್ ಅಂತ ಬರ್ದಿರ್ತಾರೆ. ತುಂಬಾ ಕಡೆ ಬರ್ದಿರ್ತಾರೆ, ಬಟ್ ಏನ್ ಮಾಡ್ತಾರೆ? ಆ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಲ್ಲ. ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ವೈಟ್ ಕ್ರಾಸಿಂಗ್, ಝೀಬ್ರಾ ಕ್ರಾಸಿಂಗ್ ಅಂತ ಕೊಟ್ಟಿರ್ತಾರಲ್ವಾ? ವೈಟ್ ಕ್ರಾಸಿಂಗ್ ದ ರೋಡ್, ಸಿ ಲೆಫ್ಟ್ ಅಂಡ್ ರೈಟ್. ಆ ಕಡೆ ಈ ಕಡೆ ನೋಡಿ ನಾವು ರೋಡ್ ನ ದಾಟಬೇಕು. ಬಟ್ ಏನ್ ಮಾಡ್ತಾರೆ? ಒಂದ್ ಸೈಡ್ ಮಾತ್ರ ನೋಡ್ತಾರೆ, ಅದರ್ ಸೈಡ್ ನೋಡೋದಿಲ್ಲ. ಯಾಕೆ? ನಮ್ಗೆ ಕಾನ್ಸಂಟ್ರೇಟ್ ಯಾವ ಕಡೆ ಇರುತ್ತೆ? ಒಂದೇ ಕಡೆ ನೋಡಬಾರ್ದು. ರೋಡಲ್ಲಿ ಸೆಂಟ್ ರೋಡಲ್ಲಿ ಇದ್ದಾಗ 4 ಕಡೆನೂ ನೋಡಿ ಮುಂದೆ ಹೋಗ್ಬೇಕು. 2 ರೋಡ್ ಇದ್ದಾಗ ಲೆಫ್ಟ್ ರೈಟ್ ನೋಡಿ ಮುಂದೆ ಹೋಗ್ಬೇಕು. ಯಾಕೆ? ಆಕ್ಸಿಡೆಂಟ್ ಆಗುತ್ತೆ, ವೆಹಿಕಲ್ಸ್ ಒಂದೇ ಸಮನೆ ಬಂದ್ಬಿಡುತ್ತೆ. ಇವಾಗ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಅಂತ ಹೇಳ್ತಾರೆ ಅಲ್ವಾ? ಅವಾಗ ಏನ್ ಮಾಡ್ತಾರೆ? ಟ್ರಾಫಿಕ್ ಪೊಲೀಸ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರನ್ನ ಪಾಸ್ ಮಾಡ್ತಾ ಇರ್ತಾರೆ. ಯಾಕೆ? ಅಲ್ಲಿ ಟ್ರಾಫಿಕ್ ಆಗಬಾರ್ದು, ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗ್ಬಾರ್ದು ಅಂತ ಕಳಿಸ್ತಾ ಇರ್ತಾರೆ. सड़क पर पार करते समय स्थान रखना चाहिए. सड़क पर पार करने ಅಂದ್ರೆ ರೋಡನ್ನ ದಾಟಬೇಕಾದ್ರೆ ನಾವು ಅಂತರನ ಕಾಪಾಡ್ಕೋಬೇಕು. ಯಾಕೆ ಅಂದ್ರೆ ಪುಷ್ ಮಾಡ್ತಾರೆ, ನಾನೇ ಬೇಗ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಪುಷ್ ಮಾಡ್ತಾರೆ. ಅವಾಗ ನಾವು ಬಿದ್ದೋಗ್ತೀವಿ. ಅವಾಗ ಟ್ರಾಫಿಕ್ ಸಿಗ್ನಲ್ ಲೈಟ್ ಆನ್ ಆಗಿರುತ್ತೆ, ವೆಹಿಕಲ್ಸ್ ಬಂದ್ಬಿಡುತ್ತೆ. ಅದರಿಂದ ಸಡಕ್ ಪಾಲನೆ करते समय ನಾವು ಗಾಡಿಗಳನ್ನ ಮುಂದೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? अंतर पहचानिए, अंतरನ ಕಾಪಾಡ್ಕೋಬೇಕು. ಸಿದ್ಧಾಂತ ಪಾಲನ ಕರೋ ಜೀನಾ ಜೀರೋ. ಅಲ್ಲಿ ಹೇಳಿರೋ ಒಂದು ರೂಲ್ಸ್ ನ ನೀವು ಫಾಲೋ ಮಾಡಿ. ಯಾಕೆ? ನಾವು ಬದುಕಬೇಕು, ನಮ್ಮಿಂದ ಬೇರೆಯವರು ಬದುಕಬೇಕು. ಇವಾಗ ಆಕ್ಸಿಡೆಂಟ್ ಆದ್ರೆ ನೀವು ಬೀಳ್ತೀರಾ, ಆ ಕಡೆ ವೆಹಿಕಲ್ ಇರೋರು ಬಿದ್ದು ಗಾಯ ಮಾಡ್ತಾರೆ. ಯಾರು ತಪ್ಪು ಅಂದ್ರೆ ವೆಹಿಕಲ್ ಇರೋದೇ, ವೆಹಿಕಲ್ ಅಲ್ಲಿ ಬರ್ತಾರಲ್ವಾ ಅವ್ರದೇ ತಪ್ಪು ಅಂತ ಹೇಳ್ತಾರೆ. ಬಟ್ ನಿಮ್ದು ತಪ್ಪು ಅಂತ. ಯಾಕೆಂದ್ರೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಲ್ವಾ? ವಾಕ್ ಮಾಡ್ಕೊಂಡು ಹೋಗೋದು ಯಾರು ತಪ್ಪು ಅಂತ ಹೇಳಲ್ಲ, ವೆಹಿಕಲ್ ಅವ್ರದೇ ತಪ್ಪು ಅಂತ ಹೇಳ್ತಾರೆ. ನೋಡಿ, ಅವ್ರಿಗೂ ತೊಂದ್ರೆ, ನಿಮ್ಗೂ ತೊಂದ್ರೆ. ಹೋಗ್ಬೇಕಾದ್ರೆ ನಡ್ಕೊಂಡು ಲೆಫ್ಟ್ ರೈಟ್ ನೋಡ್ಕೊಂಡು ಮುಂದೆ ಹೋಗ್ಬೇಕು. ನಾವು ಬದುಕಬೇಕು, ಅವರನ್ನು ಬದುಕಿಸ್ಬೇಕು.
डॉक्टर रमेश मिलन इस कविता का कवि। लाल हरी पीली बत्ती ट्रैफिक का संकेत है। लाल ಅಂದ್ರೆ ರೆಡ್, ಹರ ಅಂದ್ರೆ ಗ್ರೀನ್, ಪೀಲಿ ಬತ್ತಿ ಅಂದ್ರೆ ಯೆಲ್ಲೋ ಲೈಟ್. ಇದು ಟ್ರಾಫಿಕ್ ದ ಒಂದು ಸಂಕೇತ. ಚಲೋ ಹರಿ ಪರ್, ಚಲೋ ಹರಿ ಪರ್. ಗ್ರೀನ್ ಅಂದ್ರೆ ಗೋ, ನೀವು ಬಂದಿದ್ದಾರೆ ಗ್ರೀನ್. ಗ್ರೀನ್ ಮೀನ್ಸ್ ಗೋ ಅಲ್ವಾ, ಹರ. ನೆಕ್ಸ್ಟ್ ಪೀಲಾ, ಗೆಟ್ ರೆಡಿ. ಗೆಟ್ ರೆಡಿ ಅಂದ್ರೆ ಹೊರಡಕ್ಕೆ ತಯಾರಾಗಿ ನಿಂತ್ಕೋ. ನೆಕ್ಸ್ಟ್ ಸರಿ, ಹರ ಪೀಲಾ ಎಲ್ಲೋ. ಗೆಟ್ ರೆಡಿ. ನೆಕ್ಸ್ಟ್ ರೆಡ್, ಲಾಲ್. ಸ್ಟಾಪ್. ಸ್ಟಾಪ್ ನಿಂತ್ಕೊಳ್ಳಿ ಅಂತ ಒಂದು ಸಿಗ್ನಲ್ ಕೊಡ್ತಾರೆ. ಚಲೋ ಹರಿ ಪರ್, ಹರಿ ಮೀನ್ಸ್ ಗ್ರೀನ್, ಗೋ ಅಂತ ಹೇಳ್ತಾರೆ. ನೆಕ್ಸ್ಟ್ ರುಕೋ ಲಾಲ್ ಪರ್, ಸ್ಟಾಪ್ ನ ರೆಡ್ ಕಡೆ. ರೆಡ್ ಲಾಲ್, ರೆಡ್ ಸ್ಟಾಪ್ ಅಂದ್ರೆ ಕಲರ್ಸ್ ಇಂದ ಸಿನಿಮಾ ನಿಮಗೆ ಒಂದು ರೂಲ್ಸ್ ನ ಕೊಡುತ್ತೆ. ಪೀಲಾ ಕರೆ ಸಚೇತ್. ಪೀಲಾ ಸಚೇತ್ ಮೀನ್ಸ್ ಅದು ಲೈಟ್. ಏನ್ ಸೂಚನೆ ಕೊಡುತ್ತೆ ನಿಮಗೆ? ಎದ್ದು ಹೊರಡೋದಕ್ಕೆ ತಯಾರಾಗಿರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಒಬ್ಬೊಬ್ಬರು ವೆಹಿಕಲ್ಸ್ ನ ಆಫ್ ಮಾಡ್ಕೊಂಡು ನಿಂತಿರ್ತಾರೆ, ಅವಾಗ ಆನ್ ಮಾಡ್ಕೊಂಡು ನೀವು ರೆಡಿ ಆಗಿರಿ ಅಂತ ಎಲ್ಲೋ ಸಿಂಬಲ್ ನಿಮ್ಗೆ ಕೊಡುತ್ತೆ. ಸಡಕ್ ಪಾರ್, ಝೀಬ್ರಾ ಕ್ರಾಸಿಂಗ್ ಪರ್. ಸಡಕ್ ಪಾರ್ ಅಂದ್ರೆ ರೋಡನ್ನ ದಾಟಬೇಕಾದ್ರೆ ಅಲ್ಲಿ ಝೀಬ್ರಾ ಕ್ರಾಸಿಂಗ್ ಅಲ್ಲೇ ಹೋಗಿ. ಝೀಬ್ರಾ ಕ್ರಾಸಿಂಗ್ ಅಂದ್ರೆ ಯಾವ ಅವಘಡಗಳು ನಡೆಯೋದಿಲ್ಲ. ನೀವು ಗಾಡಿಗಳೆಲ್ಲ ಅಲ್ಲಿ ಹೋಗ್ತೀರಲ್ವಾ, ಆ ಸಂದಲ್ಲೇ ಹೋಗ್ತಾ ಇರ್ತೀರಾ, ಅದು ತಪ್ಪು. ज़ीब्रा क्रॉसिंग अले होगबेकु. इस पद्धति के द्वारा विद्यार्थियों को सड़क पार करते समय ध्यान रखने की बातें सिखाई जा सकती है. इस पद्धति द्वारा ಅಂದ್ರೆ ಈ ಪದ್ಯದ ಮುಖಾಂತರ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಈ ರೂಲ್ಸ್ ನ ನೀವು ಯಾವ ತರ ಫಾಲೋ ಮಾಡಬೇಕು ಅನ್ನೋದು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಅದು ಇದರ ಉದ್ದೇಶ. चलती बस में चढ़ो नहीं तो आओ कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो जाए वो पैदल कभी ना बेड़क चलना, ना जाने क्यों हेलमेट बिना समझदार ये चलते, सिर तो आगे रखना ही है इतना नहीं समझते, घर पर जोते बांटना दो उनको गम की सौगात, दुर्घटना हो जाए सड़क पर कभी ना आंख चुराओ, करो मदद घायल की फौरन अस्पताल पहुंचाओ, जीवन है अनमोल कोई न होने पाए अनाथ, जगह जगह पर चौराहों पर जो संकेत दिया है उनका पालन करने वाले सबके प्रिय रहेंगे, जीवो और जीने दो को वे पार रहे सिद्धांत. I will once again read. चलती बस में चढ़ो नहीं तो और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो जा यो पैदल कभी न बेड़क चलना, ना जाने क्यों हेलमेट बिना समझदार ये चलते, सिर तो आगे रखना ही है इतना नहीं समझते, घर पर जोते बांटना दो उनको गम की सौगात, दुर्घटना हो जाए सड़क पर कभी ना आगे चुनावो, करो मदद घायल की कौन अस्पताल पहुंचाओ, जीवन है अनमोल कोई ना होने पाए अनाथ, जगह जगह पर चौराहे पर जो सत्य दिए संकेत दिए हैं उनका पालन करने वाले सबके प्रिय रहेंगे, जीवो और जीने दो का वे पार रहे सिद्धांत. ನಾವು ಸಿದ್ಧಾಂತನ ಫಾಲೋ ಮಾಡಲೇಬೇಕು. चलती बस में चढ़ो नहीं तो और कभी मत कूदो. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮಕ್ಕಳ, ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೀವು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀರ, ಕೆಳಗಡೆ ನೇತಾಡ್ತಾ ಇರ್ತೀರ. ಯಾಕೆ ಆ ತರ ಮಾಡ್ತಾರೆ? ಅವ್ರಿಗೆ ತುಂಬಾ ಹೋಗ್ಬೇಕಾದ್ರೂ ಅರ್ಜೆಂಟ್ ಸೀಟ್ ಸಿಕ್ಕಲ್ಲ ಅಂದ್ಬಿಟ್ಟು ಫಸ್ಟ್ ಡೇ ಹೋಗ್ಬಿಟ್ಟು ಯಾಕೆ ನನಗೆ ಸೀಟೇ ಸಿಗೋದಿಲ್ಲ ಅನ್ನೋ ತರ ಒಂದ್ 5 ನಿಮಿಷ ಅಲ್ವಾ ನಿಂತ್ಕೊಂಡ ಹೋಗ್ಬೋದು, ಬಟ್
ಅರ್ಜೆಂಟ್ನ ಮಾಡಬಾರ್ದು. ವಯಸ್ಸಾದವರಿಗೆ ಜಾಗನ ಬಿಟ್ಟು ನಾವು ಕೂತ್ಕೋಬೇಕು. ಫಸ್ಟ್ ಹೋಗ್ಬೇಕಾದ್ರೂ ಅರ್ಜೆಂಟ್ ಹೋಗ್ತಾರೆ, ಇಳಿಬೇಕಾದ್ರೂ ನಾನೇ ಫಸ್ಟ್ ಇಳಿಬೇಕು, ಹತ್ಬೇಕಾದ್ರೂ ನಾನೇ ಫಸ್ಟ್ ಹತ್ಬೇಕು, ಬರಬೇಕಾದ್ರೂ ಇಳಿಬೇಕಾದ್ರೂ ನಾನೇ ಫಸ್ಟ್ ಇಳಿಬೇಕು. ಯಾಕೆ ಅಷ್ಟೊಂದು ಅವಸರ ಹೇಳ್ತಾರೆ? ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಅರ್ಜೆನ್ಸಿ ನಾವು ಯಾವಾಗ ಹೋಗ್ತೀವೋ ಇವಾಗ ಆಕ್ಸಿಡೆಂಟ್ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ತುಂಬಾ ನಿಜವಾದ ಮಾತು. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಚಲ್ತಿ ಬಸ್ ಮೇ ಚಡೋ ನಹಿತೋ ಅವ್ರು ಕವಿ ಮತ್ ಕೂದು. ನಾವೆಲ್ಲೂ ಜಂಪ್ ಮಾಡ್ಕೊಂಡು ಹತ್ತಬಾರ್ದು, ಇಳಿಬಾರ್ದು, ಯಾರು ಪುಷ್ ಮಾಡಬಾರ್ದು. ಬಸ್ಸಲ್ಲಿ ನಾವು ಹೋಗಿ ನಾವು ಲೈನ್ ಫಾಲೋ ಮಾಡ್ಕೊಂಡು ಹೋಗಿ ಒಂದು 5 ನಿಮಿಷ ನಿಂತ್ಕೊಳ್ಳಿ, ಏನು ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಎಲ್ಲ ಜಂಪ್ ಮಾಡ್ಕೊಂಡು ಹೋಗ್ಬೇಡಿ. ಕವಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಕೇಳ್ನೆ ಲಗ್ನ. ಅಂದ್ರೆ ಮಕ್ಳು ಏನ್ ಮಾಡ್ತಾ ಇರ್ತಾರೆ? ಕ್ರಿಕೆಟ್ ಆಡ್ತಾ ಇರ್ತಾರೆ, ಬಾಲ್ ಆಡ್ತಾ ಇರ್ತಾರೆ, ವಾಲಿಬಾಲ್, ಥ್ರೋಬಾಲ್, ತುಂಬಾ ಆಟಗಳು ಆಡ್ತೀರಾ. ಬಟ್ ಎಲ್ಲ ಆಡ್ತೀರಾ ನೀವು? ಬೆಂಗಳೂರಲ್ಲಿ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ರೋಡಲ್ಲೇ ಆಟಾಡ್ತಾ ಇರ್ತೀರ. ಗಾಡಿಗಳು ಬಂದ್ರು ಅಲ್ಲೇ ಆಟಾಡ್ತಾ ಇರ್ತೀರ. ಜಸ್ಟ್ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಆಯ್ತಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ರೋಡಲ್ಲಿ ಯಾವತ್ತು ಗಾಡಿ ಬರ್ಲಿ ಬರ್ದೇ ಇರ್ಲಿ ರೋಡಲ್ಲಿ ಆಟ ಆಡ್ಬೇಡಿ. ಹೋಗಿ ಎಲ್ಲಾದ್ರೂ ಫೀಲ್ಡ್ ಅಲ್ಲಿ ನೋಡ್ಕೊಂಡು ಆಟ ಆಡಿ ಅಂತ ಹೇಳ್ತಾ ಇದ್ದಾರೆ. ಸೈಕಲ್ ಪರ್ ಹೋ ಯಾ ಹೋ ಪೈದಲ್ ಕಬೀನ ಬೇಡಕ್ ಚೆನ್ನ. ಸೈಕಲ್ ಮೇಲಾದ್ರೂ ಹೋಗಿ, ವಾಕಿಂಗ್ ಹೋದ್ರೂ ಹೋಗಿ, ಕಣ್ಣು ಮುಚ್ಕೊಂಡು ದಯವಿಟ್ಟು ರೋಡ್ನ ಕ್ರಾಸ್ ಮಾಡಬೇಡಿ. ಯಾಕೆ? ಬೇಡಕ್ ಮೀನ್ಸ್ ಕುರುಡ, ಬ್ಲೈಂಡ್. ಬೇಡಪ್ಪ ಅಂದ್ರೆ ಬ್ಲೈಂಡ್. ಕಣ್ಣು ಮುಚ್ಕೊಂಡು ದಯವಿಟ್ಟು ಯಾರು ಹೋಗ್ತೀವಿ. ಬೇಡ ಬ್ಲೈಂಡ್ ನಾವು ಕಣ್ಣು ಮುಚ್ಕೊಂಡು ಯಾಕೆ ಹೋಗ್ಬೇಕು? ಸೈಕಲ್ ಕರೆಕ್ಟಾಗಿ ಹೋಗ್ಬೋದಲ್ವಾ? ಬಟ್ ಏನ್ ಮಾಡ್ತಾರೆ ಒಬ್ಬೊಬ್ರು ವೀಲಿಂಗ್ ಮಾಡ್ತಾರೆ. ನೋಡಿದ್ರಲ್ವಾ ಬೈಕಲ್ಲಿ ಸೈಕಲ್ ಎಲ್ಲ ವೀಲಿಂಗ್ ಮಾಡ್ತಾರೆ. ಅದು ಕಣ್ಣು ಮುಚ್ಕೊಂಡು ಹೋಗೋ ತರನೇ ಅನ್ಸುತ್ತೆ. ಅದು ಗೊತ್ತಿರುತ್ತೆ ಆಕ್ಸಿಡೆಂಟ್ ಆಗುತ್ತೆ, ನಾವಿಲ್ಲಿ ಬಿದ್ದೋಗ್ತೀವಿ ಅಂತ ಗೊತ್ತಿರುತ್ತೆ. ಬಟ್ ಏನ್ ಮಾಡ್ತೀರಾ? ಬೇಕು ಅಂತ ಅದನ್ನೇ ತಪ್ಪನೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀರಾ. ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ನಿಮ್ಗೆ ಗೊತ್ತು ಅದು ತಪ್ಪು ಅಂತ ಗೊತ್ತಿದ್ರು ಅದೇ ತಪ್ಪನೆ ನೀವು ನಡೆಸ್ಕೊಂಡು ಹೋಗ್ತಾ ಇರ್ತೀರಾ. ವಾಕಿಂಗ್ ಅಲ್ಲಿ ಗೊತ್ತು ನಿಮ್ಗೆ ಫುಟ್ಪಾತ್ ಅಲ್ಲಿ ನಡಿಬೇಕು, ಇಲ್ಲ ಜೀಬ್ರಾ ಕ್ರಾಸ್ ಅಲ್ಲೇ ಹೋಗ್ಬೇಕು ಅಂತ ಗೊತ್ತು. ಬಟ್ ಏನ್ ಮಾಡ್ತೀರಾ ನೀವು? ಅಲ್ಲಿ ಇಲ್ಲಿ ಸಂದರೆಲ್ಲ ತಗೊಂಡು ಹೋಗ್ತಾ ಇರ್ತೀರಾ. ಅದು ತಪ್ಪು. ಎಲ್ಲೇ ಹೋಗ್ಲಿ ದಯವಿಟ್ಟು ವೀಲಿಂಗ್ ಮಾತ್ರ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ರೂಲ್ಸ್ ನ ಫಾಲೋ ಮಾಡ್ಕೊಂಡೆ ಕರೆಕ್ಟ್ ಆಗಿ ಮುಂದೆ ಹೋಗಿ. ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನಾ ಸಮಜ್ದಾರ್ಗೆ ಚಲತೆ. ಇದು ನಮ್ಮ ಜೀವನ, ನಮ್ಮ ಜೀವ. ಇದಕ್ಕೆ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಇದು ನಂದೇ ತಲೆ ಅಲ್ವಾ? ನಾವು ಹೆಲ್ಮೆಟ್ ಹಾಕೊಂಡು ನಮ್ಮ ಜೀವನ ನಾವು ಕಾಪಾಡ್ಕೋಬೇಕು. ಕಬಿನ ಸಮಜ್ದಾರ್ ಚಲತೆ. ಅದನ್ನ ಯಾಕೆ ತಿಳ್ಕೊಂಡಿರಾ? ಹೆಲ್ಮೆಟ್ ಹಾಕ್ತೀರಾ ಗಾಡಿಯಲ್ಲಿ ಹೋಗ್ತಾರೆ. ಸಿರ್ಕ ಹಾಕಿ ರತ್ನ ಹೀಗೆ ಇದ್ನ ನದಿ ಸಂಸ್ಥೆ. ಈ ತಲೆ ನನ್ನ ಸೇಫ್ಟಿಗೋಸ್ಕರ, ನಂದೇ ತಲೆ ನನ್ನ ಸೇಫ್ಟಿಗೆ ನಾನು ಹೆಲ್ಮೆಟ್ ನ ಹಾಕೋಬೇಕು. ಹೌದಲ್ವಾ? ಯಾಕೆ ಹಾಕೊಳ್ಳಲ್ಲ? ಅಲ್ಲೇನಾದ್ರು ಏನಾದ್ರು ಆಕ್ಸಿಡೆಂಟ್ ಬಿದ್ರೆ ತಲೆಗೆ ಏಟಾಗಬಾರದು, ಏನು ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಹೆಲ್ಮೆಟ್ ನ ಧರಿಸ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿನ ಓಡಿಸಿ. ಇದನ್ನ ಯಾಕೆ ನೀವು ಯಾರು ತಿಳ್ಕೊಳ್ಳಲ್ಲ ಅಂತ ಕವಿ ಕೇಳ್ತಾ ಇದ್ದಾರೆ. ಗರ್ಗರ್ ಜೋಗ್ದೆ ಬಾಟ್ ನಾದೋ ಗರ್ಗಿ ಸವತ್. ಬಟ್ ಏನು ಅಂದ್ರೆ ಗರ್ಗೆ ಜೋಗ್ದೆ ಬಾಟ್ ಅಂದ್ರೆ ಏನಾದ್ರೂ ಹೊರಗಡೆ ಆಕ್ಸಿಡೆಂಟ್ ಅಂದ್ರೆ ಆ ದುಃಖನ ನಿಮ್ಮ ಪರಿವಾರದವರು ಅನುಭವಿಸ್ತಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ಗರ್ಭರ್ ಜೋಗ್ದೆ ಬಾಟ್ ನಾದೋ ಉರ್ಗೋ ಗಮ್ಕಿ ಸವತ್. ಗಮ್ ಮೀನ್ಸ್ ಸ್ಯಾಡ್. ಇದು ಆಪೋಸಿಟ್ ಬರ್ತಿರೋದ್ರ ಖುಷಿ, ಗಮ್. ಖುಷಿ ಮೀನ್ಸ್ ಖುಷಿಯಾಗಿರೋದು, ಹ್ಯಾಪಿ. ಗಮ್ ಮೀನ್ಸ್ ಸ್ಯಾಡ್. ಗಮ್ ಸ್ಯಾಡ್. ದುಃಖನ ನಿಮ್ಮ ಪರಿವಾರದವರಿಗೆ ದಯವಿಟ್ಟು ಕೊಡಬೇಡಿ. ಸೌಗತ್ ಅಂದ್ರೆ ಗಿಫ್ಟ್. ಸೌಗ ಗಿಫ್ಟ್. ಅಂದ್ರೆ ದುಃಖ ಅನ್ನೋ ಗಿಫ್ಟ್ ನ ನಿಮ್ಮ ಪರಿವಾರದವರಿಗೆ ಕೊಡಬೇಡಿ. ದಯವಿಟ್ಟು ಹೆಲ್ಮೆಟ್ ನ ಹಾಕಿ ಮುಂದೆ ಹೋಗಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಿಮ್ಗೊಬ್ಬರಿಗೆ ಏಟಾಗಿರುತ್ತೆ ಅಂದ್ರೆ ಯಾರೋ ಒಬ್ಬರಿಗೆ ಏಟಾಗಿರುತ್ತೆ. ಬಟ್ ಅವ್ರ ಹಿಂದೆಗಡೆ ಒಂದು ಪರಿವಾರ, ಕುಟುಂಬ ಅನ್ನೋದಿರುತ್ತೆ. ಅಣ್ಣ ತಂಗಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಹಸ್ಬೆಂಡ್ ವೈಫ್, ಮಕ್ಕಳು, ಯಾರೋ ಏಟಾದ್ರೆ ಅಂತ ನೋವು ಅನುಭವಿಸೋದು ಮನೇಲಿ ತುಂಬಾ ಜನ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಜೀವನ ನೀವೇ ಕಾಪಾಡ್ಕೋಬೇಕು. ಓಕೆ. ದುರ್ಘಟನಾ ಹೋ ಜಾಯೇ ಸಡಕ್ ಪರ್ ಕಬಿನ ಆಂಕೆ ಚುರಾವೋ. ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಏನ್ ಮಾಡ್ತಾರೆ? ಕಣ್ಣು ಮುಚ್ಕೊಂಡು ನಮಗೇನು ಗೊತ್ತೇ ಇಲ್ಲ ಅಂತ ರೋಡಲ್ಲಿ ಹೋಗ್ತಾ ಇರ್ತಾರೆ.
ಆಕ್ಸಿಡೆಂಟ್ ಆಗಿದ್ರು. करो मदद घायल की फौरन अस्पताल पहुंचाओ. करो मदद ಅಂದ್ರೆ ಬೇರೆಯವರಿಗೆ ಹೆಲ್ಪ್ ಮಾಡಿ, ಆಕ್ಸಿಡೆಂಟ್ ಆಗಿರೋರಿಗೆ ಹೆಲ್ಪ್ ಮಾಡಿ, ಏನ್ ಬೇಕು ಅವ್ರಿಗೆ ಕೇಳಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಬಹುದು. ಯಾಕೆ ಅವ್ರನ್ನ ನೋಡಿ ಯಾಕೆ ಸುಮ್ಮನೆ ಹೋಗ್ತೀರಾ, ನನಗೆ ಯಾಕೆ ಬಿಡು, ಅವ್ರು ಬಿದ್ದಿದ್ದಾರಂತೆ. ಇವಾಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ, ಅದು ತಪ್ಪು ಮಕ್ಕಳ. ಯಾಕೆಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಜಸ್ಟ್ 108ಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಆಂಬ್ಯುಲೆನ್ಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಜೀವನ್ ಹೇ ಅನ್ಮೋಲ್ ಕೋಯಿ ನಾ ಹೋನೆ ಪಾಯ್ ಅನ್ನ. ಜೀವನ ಒಂದು ಅಮೂಲ್ಯವಾದದ್ದು. ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ರೆ ಮನುಷ್ಯನ ಜನ್ಮ ಅಂತ ಹೇಳ್ತಾರೆ. ಆ ಜೀವನ ತುಂಬಾ ಅಮೂಲ್ಯವಾದದ್ದು. ಅದನ್ನ ನಾವು ಕಾಪಾಡಿಕೊಳ್ಳೋದು, ಬೇರೆಯವ್ರಿಗೆ ಕಾಪಾಡೋದು ತುಂಬಾ ಅತ್ಯಮೂಲ್ಯ. ಬೇರೆಯವ್ರನ್ನ ಅನಾಥನಾಗಿ ಮಾಡಬಾರ್ದು. ಅದಕ್ಕೆ ನಾವು ಆಂಬ್ಯುಲೆನ್ಸ್ಗೆ ಒಂದು ಫೋನ್ ಮಾಡಿದ್ರೆ ಆಕ್ಸಿಡೆಂಟ್ ಆಗಿರೋನ ಬಂದು ಕರ್ಕೊಂಡು ಹೋಗ್ತಾರೆ. जगह जगह पर चौराहे पर जो संकेत दिया है. चौराहे जगह जगह पर ಅಂದ್ರೆ ಒಂದು ಸ್ವಲ್ಪ ರೋಡ್ಗಳಾಗಿರೋ 4 ರೋಡ್ಗಳು ಸೇರುತ್ತೆ. ಸರ್ಕಲ್ ಅಂತ ಹೇಳ್ತಾರೆ ನೋಡಿ. ದಿಸ್ ಇಸ್ ಸರ್ಕಲ್. ಇಲ್ಲಿ ಒಂದು ರೋಡ್, ಇಲ್ಲಿ ಒಂದು ರೋಡ್, ಇಲ್ಲಿ ಒಂದು ರೋಡ್, ಇಲ್ಲಿ ಒಂದು ಅಲ್ವಾ. ದಿಸ್ ಇಸ್ ರೋಡ್. ದಿಸ್ ಇಸ್ ಸರ್ಕಲ್. ದಿಸ್ ಇಸ್ ಲೆಫ್ಟ್ ಟು ರೈಟ್, ಲೆಫ್ಟ್ ರೈಟ್ ಅಪ್ ಟು ಡೌನ್ ಅಂತ ಇರುತ್ತೆ. ಈ ತರ ರೋಡ್ ಇದ್ದಾಗ ಇದನ್ನ ಚೌರಾಹೆ ಅಂತ ಕರೀತೀವಿ. 4 ರೋಡ್ಗಳು ಸೇರಿದಾಗ, 4 ರೋಡ್ ಸೇರಿದಾಗ ಚೌರಾಹೆ ಅಂತ ಹೇಳ್ತೀವಿ. ದಿಸ್ ಇಸ್ ಸರ್ಕಲ್ ಅಂತ ಹೇಳ್ತೀವಿ. ಸ್ವಲ್ಪ ಮುಂದೆ ಬೆಂಗಳೂರಲ್ಲಿ ತುಂಬಾ ಸರ್ಕಲ್ ಸಿಗುತ್ತೆ, 4 ರೋಡ್. ದಿಸ್ ಇಸ್ ಚೌರಾಹೆ. ಅಲ್ಲಿ ಸಿಂಬಲ್ಸ್ ನ ಕೊಟ್ಟಿರ್ತಾರೆ. ಇಲ್ಲಿ ಲೈಟ್ ಕೊಟ್ಟಿರ್ತಾರೆ, ಇಲ್ಲಿ ರೆಡ್, ಗ್ರೀನ್, ಈ ತರ 3 ಲೈಟ್ಸ್ ನ ಕೊಟ್ಟಿರ್ತಾರೆ. ಇಲ್ಲಿ ನಾವು ಯಾವ ಲೈಟ್ ಹೋಗ್ತಾ ಇದೆ ಅಂತ ಫಾಲೋ ಮಾಡಲೇಬೇಕು ಕಂಪಲ್ಸರಿ ಅಂತ. ಸರ್ಕಲ್ ಅಲ್ಲೇ ಈ ತರ ಲೈಟ್ಸ್ ಇರುತ್ತೆ, ಫಾಲೋ ಮಾಡಬೇಕು. ಓಕೆ ಚಿಲ್ಡ್ರನ್, ಉನ್ಕಾ ಪಾಲನ್ ಕರ್ನೆ ವಾಲೆ ಸಬ್ಕೆ ಪ್ರಿಯ ಹೈ. ಆ ರೂಲ್ಸ್ ನ ಫಾಲೋ ಮಾಡೋರು ತುಂಬಾ ತನ್ನ ಜೀವನದ ಬಗ್ಗೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ. ಜೀವೋ ಔರ್ ಜೀವೆ ದೋ ಕಾ ವೇ ಪಾರ್ ರಹೆ ಸಿದ್ಧಾಂತ್. ನಾವು ಬದುಕಬೇಕು, ಬೇರೆಯವರು ಬದುಕಿಸ್ಬೇಕು. ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಇವಾಗ ನೀನ್ ನೆಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಟೀಮಲ್ಲಿ ಯಾವುದೋ ಒಂದು ಕಾರ್ ಏನಾದ್ರು ಬಂದು ಗುದ್ದಿದಾಗ ಆಕ್ಸಿಡೆಂಟ್ ಆಗುತ್ತೆ. ಯಾರು ತಪ್ಪು ಅಂದ್ರೆ ವೆಹಿಕಲ್ ಓನರ್ನೇ ತಪ್ಪು ಅಂತ ಹೇಳ್ತಾರೆ. ಫುಟ್ ಬಂದ ನೆಟ್ಕೊಡೋದು ಯಾವುದು ತಪ್ಪು ಅಂತ. ಯಾಕೆ ಅಪಾಯ ಬರುತ್ತೆ ಅನ್ನೋ ಮುನ್ಸೂಚನೆ ಗೊತ್ತಿರುತ್ತೆ ನಿಮಗೆ, ಬಟ್ ನೀವು ಬೇಕು ಅಂತ ಹೋಗ್ತಾ ಇರ್ತೀರಾ. ಯಾಕೆ ಕಿವಿಗೆ ಹೆಡ್ಫೋನ್ಸ್ ಹಾಕಿರ್ತೀರಾ, ಇಯರ್ಫೋನ್ಸ್ ಹಾಕಿರ್ತೀರಾ, ಬಟ್ ಕೇಳಿಸೋದೇ ಇಲ್ಲ. ಈ ಕಾಲದಲ್ಲಂತೂ ಮಕ್ಕಳು ತುಂಬಾ ಹೆಡ್ಫೋನ್ಸ್ ಹಾಕೊಂಡು ಓಡಾಡ್ತಾರೆ. ಅದು ತಪ್ಪು. ಯಾಕೆಂದ್ರೆ ಹಾರ್ನ್ ಮಾಡಿದ್ರೆ ಗೊತ್ತಾಗಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಇವಾಗ ತುಂಬಾ ಇನ್ಸಿಡೆಂಟ್ಗಳು ಆಗಿದೆ. ಆ ತರ ತಪ್ಪನ ನೀವು ಮಾಡಬೇಡಿ. ಜೀವೋ ಔರ್ ಜೀನೆ ದೋ ವೇ ಪಾರ್ ರಹೆ ಸಿದ್ಧಾಂತ್. ಆ ರೂಲ್ಸ್ ನ ನೀವು ಫಾಲೋ ಮಾಡಿದ್ರೆ ನಮ್ಮ ಜೀವನ ನಾವು ಸರಾಗವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಈ ಪೊಯಮ್ ಅಲ್ಲಿ ಏನಿದೆ ಅಂದ್ರೆ ಟ್ರಾಫಿಕ್ ರೂಲ್ಸ್ ನ ಯಾವ ತರ ಫಾಲೋ ಮಾಡಬೇಕು, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಈ ಪೊಯಮ್ ನ ಉದ್ದೇಶ. ಆಲ್ ಆಫ್ ಯು ರೀಡ್ ದ ಪೊಯಮ್ and practice. Okay children, I asked only few questions. एक वाक्य में उत्तर लिखिए. बच्चों को सड़क पर जाकर क्या नहीं करना है. ಮಕ್ಕಳು ರೋಡ್ ಮೇಲೆ ಹೋಗಿ ಏನ್ ಮಾಡಬಾರ್ದು, खेलना नहीं चाहिए, ಆಟ ಮಾಡಬಾರ್ದು, खेलना नहीं चाहिए. ओके, हेलमेट के बिना कौन चलते हैं. ಹೆಲ್ಮೆಟ್ ಬಿನಾ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಯಾರು ಹೋಗ್ತಾರೆ, ಸಮಜ್ದಾರ್ लोग ಹೋಗ್ತಾರೆ. ಗೊತ್ತಿರೋರು, ತಿಳುವಳಿಕೆ ಇರೋರು ಆ ಹೆಲ್ಮೆಟ್ ನ ಹಾಕೊಂಡು ಹೋಗ್ತಾರೆ. बाट जोड़ने वालों को क्या नहीं देना चाहिए. बाट जोड़ने वालों को क्या नहीं देना चाहिए. ನಮಗೋಸ್ಕರ ಒಂದು ಕುಟುಂಬ ಇರುತ್ತಲ್ವಾ, ಅವ್ರಿಗೆ ನಾವು ಏನು ಕೊಡಬಾರ್ದು ಅಂತ ಕವಿ ಕೇಳ್ತಾರೆ. ದುಃಖ ಕಾ ಸೌಗಾನ್, ಗಮ್ ಕಾ ಸೌಗಾನ್ ಅಂತ ಸೌಗಾನ್ दुख का सौगत नहीं देना चाहिए. गम का सौगत ಎರಡು ಒಂದೇ ಅರ್ಥ ಕೊಡೋದ್ರಿಂದ गम का सौगत नहीं देना चाहिए. नेक्स्ट 4th, घायल को फौरन कहाँ पहुंचना चाहिए. ಗಾಯ ಆಗಿರೋರಿಗೆ, ಆಕ್ಸಿಡೆಂಟ್ ಆಗಿರೋರಿಗೆ ಎಲ್ಲಿ ಕಳಿಸಬೇಕು ಅಂತ ಕೇಳ್ತಾರೆ. अस्पताल में पहुंचना चाहिए. घायल को फौरन अस्पताल को पहुंचना चाहिए. ओके, क्या अनमोल है. ನಮಗೆ ಏನು ಅತ್ಯಮೂಲ್ಯ ಅಂತ ಕೇಳ್ತಾ ಇದ್ದಾರೆ. ಜೀವನ್ ಅನ್ಮೋಲ್ ಹೇ ಅಂದ್ರೆ
चेत संकेत ಎರಡು ಒಂದೇ ಅಂತ ಸಂಖ್ಯೆ दिया गया है ಚೌರಾಟದ ನಾಲ್ಕು ರಸ್ತೆಗಳಲ್ಲಿ ಏನನ್ನ ಕೊಟ್ಟಿರ್ತಾರೆ ಸಿಂಬಲ್ಸ್ ಸಂಕೇತನ ಕೊಟ್ಟಿರ್ತಾರೆ यहाँ संकेत दिया गया है नेक्स्ट 2-3 में वाक्य 2-3 में उत्तर लिखिए ಅಂತ ಕೊಟ್ಟಿದ್ದಾರೆ I will send to WhatsApp अन्य वचन रूप लिखिए वचन एक वचन और बहुवचन रूप सड़क सड़क as it is सड़क में सड़क अंतरे बरुते यानी यदि सदैव एक वचन होता है इसलिए वो सड़क सड़क ही आते हैं थर्ड में फर्स्ट वन सड़क सड़क ही आते हैं नेक्स्ट दौड़ा दौड़ा साइकिल 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 को सेम करते हैं साइकिल साइकिल ओके नेक्स्ट थर्ड वन बच्चा बच्चे फोर्थ वन दुर्घटनाएं दुर्घटना नेक्स्ट फिफ्थ वन चौराहे चौरा सिक्स वन सिद्धांत 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 में सिद्धांत से बंद ओके चिल्ड्रन नेक्स्ट फोर्थ में उदाहरण के अनुसार ಇಲ್ಲಿಗೆ ಉದಾಹರಣೆ ಕೊಟ್ಟಿದ್ರೆ ಇಲ್ಲಿ ಪ್ರೇರಣಾತ್ಮಕ ಶಬ್ದ ಕೊಟ್ಟಿದ್ದಾರೆ ಆ ಪ್ರೇರಣಾತ್ಮಕ ಶಬ್ದ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಕೆ ಕೇನ ಲಗ್ ಲಗ್ನ ಚಲ್ ಚಲನ ರುಕ್ ರುಕ್ನ ಚುರ್ ಚುರಾನ ಪಹುಂಚ್ ಪಹುಂಚಾನ ಜಸ್ಟ್ ನಾ की मात्रा ना आ की मात्रा ಬರೆಯಬೇಕು फर्स्ट वन फोर्थ में फर्स्ट वन के केना as it is ಕೊಟ್ಟಿದ್ದಾರೆ नेक्स्ट टूडा लग्न लग्ना लग्न लग्न चल चलना चल चलना फोर्थ वन रुक रुकना फिफ्थ वन चुर चुराना सिक्स्थ वन पहुंच पहुंचना पहुंच पहुंचना नेक्स्ट ಇಲ್ಲಿ ಫಿಫ್ತ್ में ಕೊಟ್ಟಿದ್ದಾರೆ ಅದನ್ನ ನಿಮಗೆ ಆಕ್ಟಿವಿಟಿ ಆಗಿ ಕೊಡ್ತಾ ಇದೀನಿ ನೀವೇ ಬನ್ನಿ सड़क पर चलते समय सबको अनेक नियमों को पालन करना पड़ता है इसी तरह किन्हीं 5 ऐसे नियमों के लिए जिन्हें आप स्कूल में पालन करते हैं ಇವಾಗ ಸ್ಕೂಲ್ ಅಲ್ಲಿ ಹೊರಗಡೆ ಏನು ಮಾಡ್ತೀರಾ ಟ್ರಾಫಿಕ್ ರೂಲ್ಸ್ ನ ನೀವು ಟ್ರಾಫಿಕ್ ರೂಲ್ಸ್ ನ ಏನ್ ಮಾಡ್ತೀರಾ ಪಾಲನೆ ಮಾಡ್ತೀರಲ್ಲ ಅದೇ ತರ ಸ್ಕೂಲ್ ಅಲ್ಲಿ ಏನು ಪಾಲನೆ ಮಾಡ್ತೀರಾ ನೀವು ಇಲ್ಲಿ ಬರೀಬೇಕು ಒಂದು 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನ ನೀವು ಬರೀಬೇಕು ಜೈಸೆ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ಅದನ್ನ ನೋಡಿ ನೀವು ಬರೀಬೇಕು ದಟ್ ಇಸ್ ಆಕ್ಟಿವಿಟಿ ओके ಇಲ್ಲಿ समय पर स्कूल पहुंचना समय पर स्कूल पहुंचना ಅಂದ್ರೆ ನೀವು ಕರೆಕ್ಟ್ ಆಗಿ at a time स्कूल ಗೆ ಬಂದು ಬರ್ತೀರಾ नेक्स्ट कक्षा में पूरे ध्यान से मैं लिखता हूं ನಾನು ಸ್ಕೂಲ್ ಅಲ್ಲಿ ಬಂದು ಧ್ಯಾನದಿಂದ ಅಂದ್ರೆ ಇಂಟ್ರೆಸ್ಟ್ ಇಂದ ಕೂತ್ಕೊಂಡು ಓದ್ತೀನಿ ಬರೀತೀನಿ ಅದನ್ನ ಬರೀಬೇಕು समय पर पढ़ना और लिखना ಆ ಸಮಯಕ್ಕೆ ತಕ್ಕಂತೆ ನಾನು ಓದ್ತೀನಿ ಮತ್ತೆ ಬರೀತೀನಿ ठीक से पढ़ना इंट्रेस्ट ಇಟ್ಟು ಓದ್ತೀನಿ रोज गृह कार्य करना डेली होमवर्क ಮಾಡ್ತೀನಿ रोज गृह कार्य मींस होमवर्क ನ ಮಾಡ್ತೀನಿ ओके अनुशासन को पालन करना ಸ್ಕೂಲಿನ ರೂಲ್ಸ್ ಏನಿದೆ ಅದನ್ನ ನಾನು ಫಾಲೋನ ಮಾಡ್ತೀನಿ ದಟ್ ಇಸ್ ನಾನು ಜಸ್ಟ್ ಒಂದು 5 ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ ನಿಮಗೆ ಏನು ಬರುತ್ತೆ ಅದನ್ನ ನೀವು ಓನಾಗಿ ಬರೀಬೇಕು ओके 6th में अनुरूपता ओके चलती बस में चढ़ो नहीं तो सड़क पर जाकर खेलो मत ರೋಡಲ್ಲಿ ಹೋಗಬೇಕಾದ್ರೆ ಧೂಪಬೇಡಿ ಓಡಾಡಬೇಡಿ ಬಟ್ ರೋಡಲ್ಲಿ ಹೋಗಬೇಕಾದ್ರೆ ರೋಡಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾರೆ 6th में खेलो मत खेलो नेक्स्ट थोड़ा करो मदद घायल की पालन करो नियम का पालन करो नियम का नियम पालन ಮಾಡಬೇಕು ओके नेक्स्ट थर्ड वन लाल रंग ये आपने कहते हैं लाल रंग रुकना स्टॉप हरा रंग चलना हरा रंग चलना नेक्स्ट फोर्थ वन चार पद चतुष्ट
ನಾಲ್ಕು ರಸ್ತೆಗಳು ಇರುತ್ತೆ, ಅದನ್ನ ಚೌಡಾಂಗ ಅಂತ ಕರೀತಾರೆ. ಚಾರ್ಪತ್ ಚತುಷ್ಪಥ ಅಂದ್ರೆ ನಾಲ್ಕು ದಿಕ್ಕುಗಳನ್ನ ಏನಂತ ಕರೀತಾರೆ, ಚತುಷ್ಪಥ ಅಂತ. ಚತುಷ್ಪಥ ಅಂತ ನಾಲ್ಕು ದಿಕ್ಕುಗಳನ್ನ ಕರೀತಾರೆ. ನೆಕ್ಸ್ಟ್ ಸಹಿ ಗಲತ್, ರೈಟ್ और रॉन्ग ಅಂತ ಕೊಟ್ಟಿದ್ರೆ ನಾನು ಹಾಗೆ ಹೇಳ್ತೀನಿ. ರೈಟ್, सही और गलत को चिन्ह लगाइए. सड़क पर चलते समय गिरना है. ಅವರೊಳಗೆ ಆಟ ಆಡಬೇಕಲ್ವಾ, ಆಟ ಆಡ್ತೀವಾ? ಇಲ್ಲ, ದಟ್ ಈಸ್ ರಾಂಗ್. सड़क पर गिरना है, दट इज रॉन्ग. नेक्स्ट गलत है, टूडा समांतर हेलमेट पहनकर वाहन चलाते हैं. ಗೊತ್ತಿರೋರು ಬುದ್ಧಿವಂತ हेलमेट ನ ಹಾಕೊಂಡು ಹೋಗ್ತಾರೆ, ದಟ್ ಇಸ್ राइट. घर पर तर्न, घर पर इंतजार करने वालों को गम और सौगात देना चाहिए. ಮನೆಯಲ್ಲಿರೋರಿಗೆ ನಾವು ದುಃಖದ ಗಿಫ್ಟ್ ಅನ್ನ ಕೊಡಬೇಕು, ದಟ್ ಇಸ್ ರಾಂಗ್. ನಾವು ಯಾವಾಗೂ ಖುಷಿಯಾದ ಗಿಫ್ಟ್ ನ ಕೊಡಬೇಕು, ದುಃಖದ ಗಿಫ್ಟ್ ನ ಕೊಡಬಾರದು. दुर्घटना होने पर ना आंख चुराना है. ಆಕ್ಸಿಡೆಂಟ್ ಆದಾಗ ನಾವು ಕಣ್ಣು ಮುಚ್ಕೊಂಡು ಸುಮ್ಮನೆ ಹೋಗಬೇಕು ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ರೈಟ್ और रॉन्ग ಚಿಲ್ಡ್ರನ್, ದಟ್ ಇಸ್ ರಾಂಗ್. घायल की मदद नहीं करना चाहिए. ಆಕ್ಸಿಡೆಂಟ್ ಆಗಿರೋರಿಗೆ ಹೆಲ್ಪ್ ನ ಮಾಡಬಾರದು ಅಂತ ಹೇಳಿದ್ರೆ ದಟ್ ಇಸ್ ರಾಂಗ್. हमें चलती बस में चढ़ना नहीं चाहिए. ಅಂದ್ರೆ ಹೋಗೋ ಬಸ್ ಅಲ್ಲಿ ನಾವು ಹತ್ತಬಾರದು ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ರೈಟ್. ನೋ, ಹೋಗೋ ಬಸ್ ಅಲ್ಲಿ, ರನ್ನಿಂಗ್ ಬಸ್ ಅಲ್ಲಿ ನಾವು ಯಾವತ್ತೂ ಹತ್ತಬಾರ್ದು ಮತ್ತೆ ಇಳಿಬಾರ್ದು. ಯಾಕಂದ್ರೆ ಅಲ್ಲಿ ಗ್ರಿಪ್ ಸಿಗಲ್ಲ, ನಮ್ಗೆ ಇಳಿಬೇಕಾದ್ರೆ ಗ್ರಿಪ್ ಸಿಗಲ್ಲ, ಅದು ವೀಲ್ಸ್ ಒಂದಿಗೆ ಹೋಗಿ ಸಿಗಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಅದರ ಹತ್ತಬಾರ್ದು ಮತ್ತೆ ಇಳಿಬಾರ್ದು. ಓಕೆ. नेक्स्ट 8 में उत्तर लिखकर उचित रंग भरिए. ನೋಡಿ, ಐ ವಿಲ್ ಶೋ ಯು ಹಿಯರ್ ದಿ ಒನ್ ಸರ್ಕಲ್. ಇದೊಂದು ಸರ್ಕಲ್ ನ ಕೊಟ್ಟಿದ್ರೆ ಇಲ್ಲಿ ಯಾವ್ಯಾವ ಕಲರ್ ನ ಫಿಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಫಸ್ಟ್ लाल बत्ती जलने पर क्या करना चाहिए. लाल बत्ती करने पर क्या करना चाहिए. रेड कलर ಬಂದಾಗ ಏನು ಮಾಡಬೇಕು, रुकना चाहिए, स्टॉप ಮಾಡಬೇಕು. नेक्स्ट पीली बत्ती क्या बताती है. येलो कलर ಏನ್ ಮಾಡುತ್ತೆ, चलने का सचेत बताती है. ಹೊರಡಕ್ಕೆ ರೆಡಿಯಾಗಿ ಅಂತ ಒಂದು ಸಂಕೇತನ ಕೊಡುತ್ತೆ. ಅಲ್ಲಿ ಬಾಕ್ಸ್ ಅಲ್ಲಿ ನಾವು ಬರೀಬೇಕು. ನೋಡಿ, ಇದನ್ನ ಕೊಟ್ಟಿದ್ದಾರೆ, ಯಾವ ತರ ಕೊಟ್ಟಿದ್ದಾರೆ, ಇನ್ನೊಂದು ಸರ್ಕಲ್. ಓಕೆ, ಇಲ್ಲಿ 4 ಬಾಕ್ಸಸ್ ಇದೆ. ಇಲ್ಲಿ ಯೆಲ್ಲೋ ಕಲರ್ ನ ಹಚ್ಚಬೇಕು. ಯೆಲ್ಲೋ, ರೆಡ್, ಗ್ರೀನ್, ब्लैक. ಇಲ್ಲಿ ಬ್ಲಾಕ್ ಅಂತ ಇಲ್ಲಿ 4 ಕಲರ್ಸ್ ನ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡಬೇಕು. ಹರಿ ಬತ್ತಿ देखने पर क्या करना चाहिए. ಅಲ್ಲಿ ಈ ಗ್ರೀನ್ ಕಲರ್ ಕೊಟ್ಟಿದ್ದಾರೆ, ಅಲ್ಲಿ ಏನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಚೆನ್ನ. ಅಲ್ಲಿ ಇಲ್ಲಿ ಗ್ರೀನ್ ಅಲ್ಲಿ ಚೆನ್ನ ಅಂತ ಬರೀಬೇಕು. ನೆಕ್ಸ್ಟ್ ಸಡಕ್ रंग कौन सा होते हैं. ರೋಡ್ ಕಲರ್ ಯಾವ ಕಲರ್ ಇರುತ್ತೆ ಅಂತ ಕೇಳಿದೆ. ರೋಡ್ ಕಲರ್ ಯಾವ್ದಿರುತ್ತೆ, ವೈಟ್ ಇರುತ್ತಾ, ಬ್ಲಾಕ್ ಇರುತ್ತಾ, ಥಿಂಕ್ ಮಾಡಿ ಬರೀರಿ. ದಟ್ ಈಸ್ ಬ್ಲಾಕ್ ಕಲರ್. ಅದನ್ನ ರೋಡ್ ಕಲರ್ ಬ್ಲಾಕ್ ಅಂತ ಬರೀರಿ. ಅಲ್ಲಿ ಅಷ್ಟೇ, ಅಲ್ಲಿ ಕಲರ್ ಮಾತ್ರ ಫಿಲ್ ಮಾಡಬೇಕು. ಸೈಡ್ ಅಲ್ಲಿ ಯೆಲ್ಲೋ ಏನ್ ಬರೀಬೇಕು, ಕಲರ್ ಮಾತ್ರ ಫಿಲ್ ಮಾಡಿ. ರೆಡ್ ಕಲರ್, ಗ್ರೀನ್, ಬ್ಲಾಕ್ ಕಲರ್ ಫಿಲ್ ಮಾಡಿ. ದಟ್ ಇಸ್ ಆಕ್ಟಿವಿಟಿ. ಓಕೆ ಚಿಲ್ಡ್ರನ್, all of them memorize the poem and read the poem and fill the text. Okay children.